ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋನಲ್ಲಿ ಹೇಳಕ್ಕೆ ಹೊರಟಿರುವಂತಹ ವಿಚಾರ ಏನು ಅಂತ ಅಂದ್ರೆ ಅದುವೇ HMPV ವೈರಸ್, ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅನ್ನುವಂಥದ್ದು ಈಗಾಗಲೇ ನಮಗೆ ಸಾಕಷ್ಟು ನ್ಯೂಸ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕಿವಿಗೆ ಬೀಳ್ತಾನೆ ಇದೆ. ಏನೋ ಭಯಂಕರ ದೊಡ್ಡ ವೈರಸ್ ಬಂದ್ಬಿಟ್ಟಿದೆ, ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ, ಕೋವಿಡ್ ತರ ಬರುತ್ತೆ ಅನ್ನುವಂಥದ್ದು ಎಷ್ಟೋ ಕಡೆಗೆ ನಮಗೆ ಕಿವಿಗೆ ಬೀಳ್ತಾ ಇದೆ. ಅದ್ರ ಜೊತೆಲೇನೆ ಈ ವೈರಾಣು ಸೋಂಕಿನ 2 ಪ್ರಕರಣಗಳು ಕರ್ನಾಟಕದಲ್ಲಿ ದೃಢಪಟ್ಟಿವೆ ಅನ್ನುವಂಥದ್ದು ಕೂಡ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ. ಕೋವಿಡ್ ಕಾಲದ ಸಾವು ನೋವಿನ ನೆನಪು ನಮಗೆ ಇನ್ನೂ ಕಾಡ್ತಾ ಇರುವಂತಹ ಸಮಯದಲ್ಲಿ ಈ ತರಹದ ಹೊಸ ವೈರಸ್ ಬಂತು ಅಂದ್ರೆ, ಅದರ ವದಂತಿ ಹಬ್ತಾ ಇತ್ತು ಅಂದ್ರೆ ಖಂಡಿತ ನಮಗೆ ಆತಂಕ ಸೃಷ್ಟಿಯಾಗುತ್ತೆ, ಭಯ ಆಗೇ ಆಗುತ್ತೆ. ಆದ್ರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಶ್ವಾಸಕೋಶದ ಸೋಂಕನ್ನು ಉಂಟು ಮಾಡುವ ಈ ವೈರಸ್ ಮಾರಣಾಂತಿಕ ಅಲ್ಲ, ಜನ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ವೈದ್ಯರು ದೃಢವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ HMPV ವೈರಸ್ ಹೊಸದೇನೂ ಅಲ್ಲ, 2001ರಲ್ಲೇನೆ ಮೊದಲ ಬಾರಿಗೆ ಇದನ್ನ ಗುರುತಿಸಿದ್ರು. ಹಲವು ವರ್ಷಗಳಿಂದ ಪ್ರಪಂಚದ ಬೇರೆ ಬೇರೆ ಕಡೆಗೆ ಈ ವೈರಸ್ ಆಗ್ಲೇ ಇದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಆರೋಗ್ಯ ಸಚಿವರು ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದಾಗೆ ಕೆಲವೊಂದು ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಈ ವೈರಸ್ ಅನ್ನ ಕೂಡ ನಾವು ಆರಾಮಾಗಿ ತಡಿಬಹುದು ಅನ್ನೋಂಥದ್ದನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ಸಿಂಪಲ್, ನೀವೇನಾದ್ರೂ ಸೀನ್ತಾ ಇದ್ರೆ ಅಥವಾ ಕೆಮ್ತಾ ಇದ್ರೆ ಒಂದು ಮಾಸ್ಕ್ ಅಥವಾ ಒಂದು ಕರವಸ್ತ್ರವನ್ನ ಉಪಯೋಗಿಸಿದ್ರೆ ಸಾಕು. ಸ್ಯಾನಿಟೈಸರ್ ಅಥವಾ ಸೋಪ್ ಅನ್ನ ಆಗಾಗ ನಿಮ್ಮ ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡ್ರೆ ಸಾಕು. ಜನರು ಜಾಸ್ತಿ ಇರುವಂತಹ ಸ್ಥಳಗಳಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಇನ್ ಕೇಸ್ ನಿಮ್ಗೆ ಜ್ವರ, ಕೆಮ್ಮು ಅಥವಾ ಶೀತದ ಲಕ್ಷಣಗಳಿದ್ರೆ ಹೊರಗಡೆ ಹೋಗ್ಲಾರ್ದಾಗೆ ಮನೆಯಲ್ಲೇ ಇರಿ, ಬಿಸಿನೀರು ಕುಡೀರಿ ಮತ್ತು ಒಳ್ಳೆ ಆಹಾರವನ್ನ ಸೇವಿಸಿ. ಇನ್ ಕೇಸ್ ನಿಮ್ಗೆ ಇನ್ನೂ ಸ್ವಲ್ಪ ತೊಂದರೆ ಇದ್ದು ಅನಾರೋಗ್ಯ ಇದೆ ಅಂತ ಅನ್ಸಿದ್ರೆ ವೈದ್ಯರ ಹತ್ರ ಹೋಗಿ ಪರೀಕ್ಷಿಸಿಕೊಳ್ಳಿ, ಮನೆಯಲ್ಲೇ ಆರಾಮಾಗಿರಿ ಅನ್ನೋಂಥದ್ದನ್ನು ಕೂಡ ಗವರ್ಮೆಂಟ್ ಈಗಾಗಲೇ ಹೇಳಿದೆ. ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿರೋಣ. ನಮಸ್ಕಾರ.